ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂಥ LPGಯ ಸಮಸ್ಯೆ ಇನ್ನೂ ಹಾಗೆ ಮುಂದುವರಿತಾ ಇದೆ. ನಿತ್ಯದ ದುಡಿಮೆ ನಂಬಿದ್ದಂಥ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಟೋ ಚಾಲಕರು ಒದ್ದಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಮೌನ ವಹಿಸಿದೆ. ಯಾವುದೇ ಅಶ್ಯೂರೆನ್ಸ್, ಯಾವುದೇ ಭರವಸೆ ಬರ್ತಾ ಇಲ್ಲ. ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಆಟೋ ಚಾಲಕರು. ಇವತ್ತು ಆಟೋ ಚಾಲಕರ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸೋದಕ್ಕಿದ್ದಾರೆ. ನಮಗೆ ಒಂದು ಪರಿಹಾರದ ಪ್ಯಾಕೇಜ್ ಕೊಡಿ ಅಂತ ಅವ್ರು ಕೇಳ್ತಾ ಇರೋದು. LPG ಸಿಗ್ತಾ ಇಲ್ಲ, ಆಟೋಗಳನ್ನು ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಆಟೋಗಳು ನಿಂತಲ್ಲೇ ನಿಂತರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? EMI ಕಟ್ಟಬೇಕು, ಮನೆ ನಡೆಸಬೇಕು, ನಮ್ಮ ಮಕ್ಕಳ ಶಾಲಾ ಫೀಸ್ ಕಟ್ಟೋದಕ್ಕೆ ಕಾಲಾವಕಾಶವನ್ನಾದರೂ ಮಾಡಿಕೊಡಿ ಅಂತೆಲ್ಲ ಆಟೋ ಚಾಲಕರು ಕೇಳಿಕೊಳ್ತಾ ಇದ್ದಾರೆ. ಹಿಂಗೆ ಮುಂದುವರೆದ್ರೆ ಎಷ್ಟು ದಿನ ಇದು? ಎಷ್ಟು ದಿನ ಅಂತ ನಾವು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ LPG ಗ್ಯಾಸ್ ಸ್ಟೇಷನ್ ಬಳಿ ಕಾಯೋದು? ಕಾದ್ರೂ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಆಟೋಗಳು ನಿಲ್ತಾ ಇದ್ದಾವೆ. 3 ದಿನ 4 ದಿನ ನಿಂತಲ್ಲೇ ನಿಂತರೆ ಆಟೋಗಳು. ನಮ್ಮ ದುಡಿಮೆದ ಕತೆ ಏನು? ನಮ್ಮ ಭವಿಷ್ಯದ ಕತೆ ಏನು? EMI ಕಟ್ಟೋದು ಹೇಗೆ? ಮನೆ ನಡೆಸೋದು ಹೇಗೆ? ಸರ್ಕಾರ ನಮಗೇನಾದರೂ ಮಾಡಬೇಕು ಅಂತ ಆಟೋ ಚಾಲಕರು ಕೇಳ್ಕೊಳ್ತಾ ಇದ್ದಾರೆ. ದಿನೇ ಸಿಲಿಕಾನ್ ಸಿಟಿಯಲ್ಲಿ ಆಟೋ LPG ಗ್ಯಾಸ್ಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಆಟೋ ಚಾಲಕರು ಕಂಗಾಲಾಗ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಏನು ಪರ್ಯಾಯ ವ್ಯವಸ್ಥೆ? ದಿನೇ ದಿನೇ ಇದೇ ರೀತಿ ಆಗ್ತಾ ಹೋದರೆ ಯಾವ ರೀತಿ ಆಟೋ ಚಾಲಕರು ಬದುಕಬೇಕು? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ದಿನೇ ದಿನೇ ಆಟೋ ಚಾಲಕರ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಏನು ಪರಿಹಾರ ಇದಕ್ಕೆ? ಈಗ ಕೇಂದ್ರ ಸರ್ಕಾರ ಗ್ಯಾಸನ್ನು ಕಳಿಸ್ಕೊಡ್ತಾ ಇದ್ದೀನಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳುತ್ತೆ. ರಾಜ್ಯ ಸರ್ಕಾರವೂ ಗ್ಯಾಸ್ ಬರ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ದಿನನಿತ್ಯ ಬವಣೆಯಲ್ಲಿ ಚಾಲಕರು 4 ಅವರು 5 ಅವರು ಗ್ಯಾಸ್ಗೆ ಹೋಗಿ ಕ್ಯೂ ನಿಂತು ನೈಟೆಲ್ಲ ಹೋಗಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಆಗಿದೆ. ಬಟ್ ಬಹುತೇಕ ಇಲ್ಲಿ ಪ್ರೈವೇಟು ಗ್ಯಾಸ್ ಬಂಕ್ನವರು ಯಾರೂ ಗ್ಯಾಸ್ಗಳನ್ನ ತೊಗೊಳ್ದೇ ಇರೋದು, ಮತ್ತು ತೊಗೊಂಡ್ರೂ ಕೆಲವರೆಲ್ಲ ಹೋಟ್ಲುಗಳಿಗೆ ಮಾರಾಟ ಮಾಡೋದ್ರಿಂದ ಲಾಭ ಆಗೋದ್ರಿಂದ ಅವ್ರು ಹೋಟ್ಲು ಕಡೆ ತಿರುಗಿದ್ದಾರೆ ಎಲ್ಲರೂ. ಇಲ್ಲಿ ಆಟೋಗಳು ಕೊಟ್ಟರೆ ನಾವು ಬಯಸ್ಕೋಬೇಕು, ಮತ್ತು ರೇಟು ಸರ್ಕಾರ ಹೇಳಿದ್ನ ನಾವು ತೊಗೋಬೇಕು ಅಂತೇಳಿ ಹಾಗಾಗಿ ಗ್ಯಾಸ್ಗಳು ಅವರು ಸಪ್ಲೈ ಕೊಡ್ತಾ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಏನು ಬಂಕುಗಳಿದೆ, ಇಂಡಿಯನ್ ಓವರ್ಸೀಸ್ IOC, BPCL ಮತ್ತು ಇಂಡಿಯನ್ ಆಯಿಲ್ಸು, ಇವರುಗಳು ಮಾತ್ರ ಅಲ್ಲಿ ಗ್ಯಾಸ್ಗಳು ಸಿಗ್ತಾ ಇದೆ. ಸೊ ಇಲ್ಲೂ ಸಹ ಬಹುತೇಕ ಬಂಕುಗಳಲ್ಲಿ ಓನರ್ಸ್ಗಳು ಓನ್ ಟ್ಯಾಂಕ್ಗಳು ಇಟ್ಕೊಂಡಿದ್ದಾರೆ. ಕೆಲವರೆಲ್ಲ ಅಡ್ವಾನ್ಸಾಗಿ ಬುಕ್ಕಿಂಗ್ ಮಾಡಿದರೆ ಅವ್ರುಗಳಿಗೇನು ತೊಂದರೆ ಆಗ್ತಾಯಿಲ್ಲ. ಆದರೆ ಇವತ್ತು ಚಾಲಕರುಗಳಿಗೆ ಗ್ಯಾಸು ಸಿಗದೇ ಇರೋದು ಬಹುತೇಕ ಪ್ರೈವೇಟ್ ಕಂಪ್ನಿಗಳವರು ಎಲ್ಲನೂ ಚಾಲಕರು ಒಂದೇ ಕಡೆ, ಅಂದರೆ ಗೌರ್ಮೆಂಟ್ ಕೊಡ್ತಿರೋ ಕೋಟಾಗೆ ಅಲ್ಲಿಗೆ ಬಂದು ತೊಗೊಳ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಆಗ್ತಾಯಿದೆ. ಬಹುತೇಕ ನಮ್ಮ ಏನು ಇವತ್ತಿನ ಸಮಸ್ಯೆಗೆ ಚಾಲಕರುಗಳಿಗೆ ಆರ್ಥಿಕವಾಗಿ ಇವತ್ತು ಕೋವಿಡ್ಗಿಂತ ನಾವು ಅತ್ತಂದ ಸ್ಥಿತಿಲಾಗಿದೆ. ಬದುಕೋಕ್ಕೂ ಹೋಗಿ ಜೀವನ ಮಾಡೋಣ ಅಂದರೆ ಅಡುಗೆ ಗ್ಯಾಸ್ ಇಲ್ಲ, ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಲ್ಲ ಅಂದರೆ ಮನೆಯಲ್ಲಿ ಅಡುಗೆ ಸಿಲಿಂಡ್ರ್ ಇಲ್ಲ. ಮತ್ತು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಗಳಿಗೆ ಫೀಸ್ ಕಟ್ಟಬೇಕಾಗಿದೆ, ಕಾಲೇಜುಗಳಿಗೆ ಮತ್ತು ಹೈಸ್ಕೂಲ್ಗಳಿಗೆ ತಮಗೆ ಗೊತ್ತಿದೆ. ಹಾಗಾಗಿ ಸರ್ಕಾರ ಕೂಡಲೇ ನಮಗೆ ಏನು ಆಟೋ ಚಾಲಕರಿಗೆ ಕೋವಿಡ್ ಟೈಮಲ್ಲಿ ಪರಿಹಾರ ಕೊಡೋ ಆ ರೀತಿ ಪರಿಹಾರನ ಕೊಡಬೇಕು, ಒಂದು 20,000 ರೂಪಾಯಿ ಥರ. ಸೊ ಅದು ನಮ್ಮ ಏನು ಆಟೋ ಚಾಲಕರು ಇವತ್ತು ದುಡಿದು ಸಾಲಗಳನ್ನ ತೀರ್ಸೋಕ್ಕಾಗ್ತಿಲ್ಲ. ಮೈಕ್ರೋ ಫೈನಾನ್ಸ್ ಇರ್ಬೋದು, ಅದು ಆಟೋ ಫೈನಾನ್ಸ್ ಇರ್ಬೋದು, ಅವರು ತೆಗೆದುಕೊಂಡ ಸಾಲಗಳಿಗೆ 2 ತಿಂಗಳು ಅಥವಾ 3 ತಿಂಗಳು ಅವ್ರ ಮೇಲೆ ಒತ್ತಡ ಆಗ್ತಂಗೆ ಫೈನಾನ್ಸರ್ಗಳನ್ನ ಕರೆದು ಒಂದು ಸಭೆಯನ್ನು ಮಾಡಬೇಕಾಗ್ತದೆ. ಜೊತೆಗೆ ನಮ್ಮ ಆಟೋ ಚಾಲಕರಿಗೆ ವಿದ್ಯಾಭ್ಯಾಸಕ್ಕೆ ಎಜುಕೇಷನ್ ಮಿನಿಸ್ಟ್ರುಗಳು ಕಾಲೇಜುಗಳು ಮತ್ತು ಸ್ಕೂಲ್ಗಳಲ್ಲಿ ಅವರಿಗೆ ಒತ್ತಾಯ ಮಾಡ್ದಂಗೆ 2-3 ತಿಂಗಳಿಗೆ ಕಾಲಾವಕಾಶ ಕೊಡಬೇಕಂತೇಳಿ ಸಂಘಟನೆಗಳು ಬೇಡಿಕೆಗೆ ಇಡ್ತಾ ಇದ್ವಿ. ಹಾಗಾಗಿ ಇವೆಲ್ಲವೂ ತೀರ್ಮಾನ ಮಾಡಬೇಕಂದ್ರೆ ಸರ್ಕಾರ ಆಟೋ ಚಾಲಕರ ಸಭೆಯನ್ನು ಕರಿಬೇಕು. ಕರಿದೇ ಇದೆ ಒಂದು 2-3 ದಿವಸದಲ್ಲಿ ಅವರು ಅನಿವಾರ್ಯವಾಗಿ ನಾವು ಬಂದ್ಗೆ ಹೋಗ್ಬೇಕಾಗುತ್ತೆ, ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಕರೆ ಕೊಡಬೇಕಾಗುತ್ತೆ. ಇದು ಏನಾನ ವ್ಯತ್ಯಾಸ ಆದರೆ ಸರ್ಕಾರನೇ ಹೊಣೆ ಆಗ್ತದೆ, ಈ ಸಂದರ್ಭ ಎಚ್ಚರಿಸಬೇಕಾಗುತ್ತೆ. ಇದು ಮಂಜುನಾಥ್ ಅವರ ಮಾತು. ಈಗಾಗಲೇ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಯಾಕಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ದಿನೇ ದಿನೇ ಏನು ಆಟೋ ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತಂದರೆ ಅದನ್ನು ಸರ್ಕಾರ ಮಾಡಬೇಕಾಗತ್ತೆ ಅನ್ನುವಂತಹ, ಅದರ ಜೊತೆಗೆ ಒಂದು ವೇಳೆ ಪರಿಹಾರ ಮಾಡಿಲ್ಲ ಅಂತಂದರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.